ಹೆಲೋ ಎವ್ರಿವನ್. ಸನ್ಮಾರ್ಗ ಕ್ಲಾಸಸ್ಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ಆಧಾರಗಳು ಎಂಬ ಚಾಪ್ಟರ್ ಇಂದ ಹ್ಯೂಯನ್ ಸಾಂಗ್ ನ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಹ್ಯೂಯನ್ ಸಾಂಗ್ ನ ಪ್ರಸಿದ್ಧ ಕೃತಿ ಯಾವುದು? ಈ ಒಂದು ಆಧಾರವು ಶಾಸನ ಸಾಹಿತ್ಯಿಕ ಆಧಾರಗಳಲ್ಲಿ ಬರುತ್ತೆ ಮಕ್ಕಳೇ. ಸಾಹಿತ್ಯಿಕ ಆಧಾರಗಳಲ್ಲಿ ವಿದೇಶಿ ಸಾಹಿತ್ಯ ಅಂತ ಬಂದಾಗ ವಿದೇಶಿ ಸಾಹಿತ್ಯಗಳು ಯಾರ್ಯಾರು ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ಭಾರತಕ್ಕೆ ಭೇಟಿ ಕೊಟ್ಟು ಅವರು ರಚಿಸಿದ ಕೃತಿಗಳು ಕೂಡ ಇತಿಹಾಸಕ್ಕೆ ಒಂದು ಆಧಾರವಾಗಿವೆ ಅಲ್ವಾ. ಅಂತ ಆಧಾರಗಳಲ್ಲಿ ಇದು ಒಂದು. ಓಕೆನಾ? ಸೊ ಹ್ಯೂಯನ್ ಸಾಂಗ್ ಒಬ್ಬ ಚೀನಾದ ಒಬ್ಬ ಪ್ರವಾಸಿಗ. ಓಕೆ, ಸೊ ಆತ ರಚಿಸಿರುವಂತ ಕೃತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಸಿಯುಕಿ, ಆಪ್ಷನ್ ಬಿ ಇಂಡಿಕಾ, ಆಪ್ಷನ್ ಸಿ ಜಿಯೋಗ್ರಫಿ, ಆಪ್ಷನ್ ಡಿ ಘೋಕೋಕಿ. ಘೋಕೋಕಿ ಬರೆದಂತವ್ರು ಯಾರು ಮಕ್ಕಳೇ? ಫಾಹಿಯಾನ್ ಅಲ್ವಾ. ಘೋಕೋಕಿ ಎನ್ನುವಂತಹ ಕೃತಿಯನ್ನು ಬರೆದಿದ್ದು ಫಾಹಿಯಾನ್. ಓಕೆನಾ? ಜಿಯೋಗ್ರಫಿಯನ್ನ ಬರೆದಿರುವಂತದ್ದು ಟಾಲಮಿಯ ಜಿಯೋಗ್ರಫಿ. ಓಕೆ, ಅದೇ ರೀತಿ ಇಂಡಿಕಾ, ಮೆಗಾಸ್ತನೀಸ್ ಬರೆದಿರುವಂತಹ ಕೃತಿ ಇಂಡಿಕಾ ಅಲ್ವಾ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಆಪ್ಷನ್ ಎ ಸಿಯುಕಿಯನ್ನ ಬರೆದಿರುವಂತಹ ವ್ಯಕ್ತಿ ಅಥವಾ ಚೀನಾದ ಯಾತ್ರಿಕ ಯಾರು? ಹ್ಯೂಯನ್ ಸಾಂಗ್ ನ ಪ್ರಸಿದ್ಧ ಕೃತಿ ಆಪ್ಷನ್ ಎ ಸಿಯುಕಿ. ಓಕೆ, thank you.